ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬರ ಮನೆಯ ಅಕ್ಕಪಕ್ಕದಲ್ಲೂ ಕೂಡ ಒಬ್ಬ ಇಂತಹ ವ್ಯಕ್ತಿ ಇದ್ದೇ ಇರ್ತಾನೆ. ಅವನ ಕೈಯಲ್ಲಿ ಏನು ಮಾಡೋಕ್ಕಾಗಿಲ್ಲ ಅಂದರೂ ತನಗೆ ಸಂಬಂಧನೇ ಇಲ್ಲದ ವಿಷಯಗಳಿಗೆ ಮೂಗು ತೋರಿಸಿ ಎಲ್ಲರನ್ನೂ ಎದುರು ಹಾಕೊಳ್ತಾನೆ. ಜನ ಕೂಡ ಕಾಯ್ತಾ ಇರ್ತಾರೆ, ಇವನು ಯಾವುದ್ರಲ್ಲಾದರೂ ಒಂದು ಸಲ ಸಿಕ್ಕಾಕೊಳ್ಬೇಕು ಅಂತ. ಯಾವತ್ತಾದರೂ ಸಿಕ್ಕಾಕೊಂಡಾಗ ಎಲ್ಲರೂ ಸೇರಿ ಸರಿಯಾಗಿ ಉಗಿದು ಉಪ್ಪಿನಕಾಯಿ ಹಾಕಿಬಿಡ್ತಾರೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತುರ್ಕಿ ದೇಶವು ಕೂಡ ಇದೇ ಸಾಲಿಗೆ ಸೇರುತ್ತೆ. ತುರ್ಕಿ ಕೈಯಲ್ಲಿ ಆಗೋದೇನೂ ಇಲ್ಲ. ಅವರ ದೇಶದ ಎಕಾನಮಿ ಪಾತಾಳವನ್ನು ತಲುಪಿದೆ. ಮಿಲಿಟರಿ ಪವರ್ ಅಂತೂ ನ್ಯಾಟೋ ಸಂಘಟನೆ ನೀಡುವ ಭಿಕ್ಷೆಯ ಮೇಲೆ ನಿಂತಿದೆ. ಜಗತ್ತಿನ ಯಾವುದೇ ದೇಶಗಳ ಇನ್ಫ್ಲೂಯೆನ್ಸ್ ಕೂಡ ಅವರಿಗಿಲ್ಲ. ಆದರೂ ಕೂಡ ಎಲ್ಲ ಕಡೆ ತನ್ನ ಮೂಗನ್ನು ತೋರಿಸಿ ಜಗತ್ತಿನೆಲ್ಲೆಡೆ ಬೇಕಾದಷ್ಟು ಜನ ಶತ್ರುಗಳನ್ನು ನಿರ್ಮಾಣ ಮಾಡಿಕೊಂಡಿದೆ. ಉದಾಹರಣೆಗೆ ನಮ್ಮ ಭಾರತವನ್ನೇ ತೆಗೆದುಕೊಳ್ಳಿ. ಪಾಕಿಸ್ತಾನವನ್ನು ಇಂಪ್ರೆಸ್ ಮಾಡೋದಕ್ಕೋಸ್ಕರ ತನಗೆ ಸಂಬಂಧವೇ ಇಲ್ಲದ ಕಾಶ್ಮೀರದ ವಿಷಯದಲ್ಲಿ ಮೂಗು ತೋರಿಸಿ ನಮ್ಮ ದೇಶದಿಂದಲೂ ಕೂಡ ಸರಿಯಾಗಿ ಮಂಗಳಾರತಿ ಮಾಡಿಸ್ಕೊಂಡಿದೆ. ಅದೇ ರೀತಿ ಚೀನಾ ದೇಶದ ಮೇಲೆ ಅದಕ್ಕೆ ಯಾವ ಸಂಬಂಧನೂ ಇಲ್ಲ. ಆದರೂ ಕೂಡ ಉಯ್ಗರ್ ಮುಸ್ಲಿಂ ವಿಷಯದಲ್ಲಿ ಅವರ ಲೀಡರ್ ಆಗೋದಕ್ಕೆ ಹೋಗಿ ಚೀನಾ ದೇಶದ ಜೊತೆಗೂ ಕೂಡ ವೈರತ್ವವನ್ನು ಕಟ್ಕೊಂಡಿದೆ. ಯುರೋಪಿಯನ್ ದೇಶಗಳಿಗಂತೂ ನಮ್ಮನ್ನು ಯುರೋಪಿಯನ್ ಯೂನಿಯನ್ನಲ್ಲಿ ಸೇರಿಸಿಕೊಳ್ಳಿ ಮತ್ತು ನ್ಯಾಟೋ ಸಂಘಟನೆಯಲ್ಲಿ ನಮಗೆ ಇನ್ನಷ್ಟು ಫಂಡಿಂಗ್ ಸಿಗುವಂತೆ ಮಾಡಿ ಇಲ್ಲದೆ ಹೋದರೆ ಆಫ್ರಿಕಾದಂತಹ ದೇಶಗಳಿಂದ ಇಲೀಗಲ್ ಇಮಿಗ್ರೆಂಟ್ಸ್ಗಳನ್ನು ಕರೆಸಿ ನಮ್ಮ ದೇಶದ ಗಡಿಯ ಮೂಲಕ ಅವರನ್ನು ಒಳನುಗ್ಗಿಸಿ ಅವರು ಯುರೋಪಿನ ಎಲ್ಲ ದೇಶಗಳಲ್ಲಿ ಹರಡುವಂತೆ ಮಾಡ್ತೀವಿ ಅಂತ ಪ್ರತಿದಿನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರುತ್ತೆ. ಇನ್ನು ಅಮೆರಿಕ ಮತ್ತು ರಷ್ಯಾದ ಬಗ್ಗೆ ತುರ್ಕಿಯ ಪಕ್ಷವನ್ನು ಕೇಳೋದೇ ಬೇಡ. ಒಂದು ಸಲ ರಷ್ಯಾದ ಕಡೆ ವಾಲುತ್ತೆ, ಇನ್ನೊಂದು ಸಲ ಅಮೆರಿಕದ ಕಡೆ ವಾಲುತ್ತೆ. ಅಮೆರಿಕ ದೇಶಕ್ಕೆ ಉರಿಸಲು ರಷ್ಯಾದಿಂದ S-400 ಏರ್ ಡಿಫೆನ್ಸ್ ಸಿಸ್ಟಮನ್ನು ಖರೀದಿ ಮಾಡಿದರೆ, ರಷ್ಯಾ ದೇಶಕ್ಕೆ ಉರಿಸಲು ಅಮೆರಿಕದಿಂದ F-35 ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗುತ್ತೆ. ಇಸ್ರೇಲ್, ಸೈಪ್ರಸ್ ಮತ್ತು ಗ್ರೀಸ್ ದೇಶಗಳಂತೂ ಒಟ್ಟಾಗಿ ಸೇರಿ ತುರ್ಕಿಗೆ ಪಾಠವನ್ನು ಕಲಿಸೋದಕ್ಕೆ ತಮ್ಮದೇ ಆದ ಒಂದು ಸೈನ್ಯ ಸಂಘಟನೆಯನ್ನು ಕೂಡ ನಿರ್ಮಾಣ ಮಾಡಿವೆ. ಅದೇ ರೀತಿ ಜಗತ್ತಿನ ಹಲವಾರು ದೇಶಗಳು ತುರ್ಕಿಯ ಮೇಲಿನ ಸೇಡನ್ನು ತೀರಿಸಿಕೊಳ್ಳೋದಕ್ಕಾಗಿ ಕಾಯ್ತಾ ಇವೆ. ರಷ್ಯಾ ದೇಶ ಇದರ ಶುಭಾರಂಭವನ್ನು ಕೂಡ ಈಗಾಗಲೇ ಮಾಡಿದೆ. ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರ್ಬೋದು. ತುರ್ಕಿಯ ವಿವಿಧ ಪ್ರದೇಶಗಳಲ್ಲಿ ರಷ್ಯಾದ ವಾಯುಸೇನೆಯ 3 ಅತ್ಯಂತ ಘಾತಕವಾದ ಡ್ರೋನ್ಗಳು ಪತ್ತೆಯಾಗಿವೆ. ನಾನು ಇವುಗಳನ್ನು ಅತ್ಯಂತ ಘಾತಕ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವುಗಳು ರಷ್ಯಾದ ಓರಾಯನ್ ಹೆಸರಿನ ಪ್ರೀಮಿಯಂ ಡ್ರೋನ್ಗಳು. ಇವುಗಳು ಸರ್ವಿಲಾನ್ಸ್ ಮಾತ್ರ ಅಲ್ಲದೆ ಅಗತ್ಯ ಬಿದ್ದಾಗ ಮಿಸೈಲ್ಗಳನ್ನು ಕೂಡ ಫೈರ್ ಮಾಡಿ ಸರ್ಜಿಕಲ್ ಸ್ಟ್ರೈಕನ್ನು ಕೂಡ ಮಾಡುವ ಸಾಮರ್ಥ್ಯವನ್ನು ಹೊಂದಿರ್ತವೆ. ಹಾಗಿದ್ರೆ ರಷ್ಯಾದ ಈ ಡ್ರೋನ್ಗಳು ತುರ್ಕಿಯಲ್ಲಿ ಏನು ಮಾಡೋದಕ್ಕೆ ಹೋಗಿದ್ವು? ಅಸಲಿಗೆ ರಷ್ಯಾ ದೇಶವು ಅತಿದೊಡ್ಡ ಮಟ್ಟದಲ್ಲಿ ತುರ್ಕಿಯ ಮೇಲೆ ಗೂಢಚಾರಿಕೆಯನ್ನು ನಡೆಸ್ತಾ ಇದೆ. ಅದಕ್ಕಾಗಿ 10 ಡ್ರೋನ್ಗಳನ್ನು ತುರ್ಕಿಯ ಕಡೆಗೆ ರವಾನೆ ಮಾಡಿದೆ. ಅದರಲ್ಲಿ ಈ 3 ಡ್ರೋನ್ಗಳು ಟೆಕ್ನಿಕಲ್ ಪ್ರಾಬ್ಲಮ್ ಅಥವಾ ತನ್ನ ರೇಂಜ್ ಮತ್ತು ಫ್ಯೂಲ್ ಮುಗಿದ ಕಾರಣ ರಷ್ಯಾದಿಂದ 600 ಕಿಲೋಮೀಟರ್ ದೂರ ಇರುವ ತುರ್ಕಿಯ ನೆಲದಲ್ಲಿ ಬಂದು ಕ್ರ್ಯಾಶ್ ಆಗಿವೆ. ಕಾರಣ ಏನೇ ಇರಲಿ, ಆದರೆ ಈ ಒಂದು ಘಟನೆಯು ತುರ್ಕಿ ದೇಶದ ನಿದ್ದೆ ಹಾಳಾಗುವಂತೆ ಮಾಡಿದೆ. ಯಾಕಂದರೆ ರಷ್ಯಾ ದೇಶ ಸುಮ್ಮನೆ ಯಾರ ಮೇಲೂ ಗೂಢಚಾರಿಕೆ ಮಾಡಲ್ಲ. ಅವರು ಸ್ಪೇಯಿಂಗ್ ಮಾಡ್ತಾ ಇದ್ದಾರೆ ಅಂದರೆ ರಷ್ಯಾ ದೇಶದ ಮುಂದಿನ ಟಾರ್ಗೆಟ್ ತುರ್ಕಿ ದೇಶ ಅನ್ನೋದು ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ಮಿಸೈಲ್ ಮತ್ತು ವಾರ್ ಹೆಡ್ಗಳನ್ನು ಹೊತ್ತೊಯ್ಯಬಲ್ಲ ರಷ್ಯಾದ ಸರ್ವಿಲಾನ್ಸ್ ಡ್ರೋನ್ಗಳು ಇಷ್ಟೊಂದು ಸುಲಭವಾಗಿ ತುರ್ಕಿಯ ಒಳಗೆ ಪ್ರವೇಶ ಮಾಡಿವೆ ಅಂದರೆ, ನಾಳೆಯ ದಿನ ಯುದ್ಧದಂತಹ ಸ್ಥಿತಿಯಲ್ಲಿ ಈ ಡ್ರೋನ್ಗಳು ಸುಲಭವಾಗಿ ತುರ್ಕಿಯನ್ನು ಸರ್ವನಾಶ ಮಾಡಬಲ್ಲವು. ಯಾಕಂದರೆ ಅವರ ಬಳಿ ನೆಟ್ಟಗೆ ಇರುವ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಇಲ್ಲ. ಇರುವ 2 S-400 ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಅಮೆರಿಕದ F-35 ವಿಮಾನಗಳನ್ನು ಖರೀದಿ ಮಾಡೋದಕ್ಕೋಸ್ಕರ ತುರ್ಕಿ ಅವುಗಳನ್ನು ಆಫ್ ಮಾಡಿ ಇಟ್ಟಿದೆ. ಆನ್ ಇದ್ದರೂ ಕೂಡ ಅದು ರಷ್ಯಾದ ಏರ್ ಡಿಫೆನ್ಸ್ ಸಿಸ್ಟಮ್. ಅವುಗಳು ರಷ್ಯಾದ ಡ್ರೋನ್ಗಳ ವಿರುದ್ಧ ಕೆಲಸವೇ ಮಾಡಲ್ಲ ಬಿಡಿ. ಈ ಒಂದು ಘಟನೆಯಿಂದ ಈಗ ಎಲ್ಲ ಯುರೋಪಿಯನ್ ದೇಶಗಳಲ್ಲಿ ತುರ್ಕಿಯ ಬಳಿಕ ಯಾವ ದೇಶದ ಸರದಿ ಅನ್ನೋ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಹಾಗಿದ್ರೆ ರಷ್ಯಾ ದೇಶವು ತುರ್ಕಿಯ ವಿರುದ್ಧ ಇವೆಲ್ಲವನ್ನು ಯಾಕಾಗಿ ಮಾಡ್ತಾ ಇದೆ? ಅದಕ್ಕೆ ಒಂದು ಕಾರಣ, ತುರ್ಕಿ ದೇಶವು ಯುಕ್ರೇನ್ ದೇಶಕ್ಕೆ ನಿರಂತರವಾಗಿ ತನ್ನ ಡ್ರೋನ್ಗಳನ್ನು ಮತ್ತು ಸೈನ್ಯ ಉಪಕರಣಗಳನ್ನು ಸಪ್ಲೈ ಮಾಡ್ತಾ ಇದೆ. ತುರ್ಕಿಯ ಈ ಅಗ್ಗದ ಡ್ರೋನ್ಗಳು ರಷ್ಯನ್ ಆರ್ಮಿಗೆ ಈಗಾಗಲೇ ಬಹಳಷ್ಟು ಹಾನಿಯನ್ನುಂಟು ಮಾಡಿದೆ. ಹಾಗೆಯೇ ಕೆಲ ದಿನಗಳ ಹಿಂದೆ ರಷ್ಯಾದ ವಾಯುಸೇನೆಯು ಯುಕ್ರೇನಿನ ಬಂದರಿಗೆ ಬಂದು ನಿಂತಿದ್ದ ತುರ್ಕಿ ದೇಶದ 3 ಹಡಗುಗಳ ಮೇಲೆ ಡ್ರೋನ್ಗಳಿಂದ ದಾಳಿಯನ್ನು ಮಾಡಿ ಅವುಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿಬಿಟ್ಟಿದ್ದು. ಈ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋವನ್ನು ಕೂಡ ಹಾಕಿದ್ದೆ. ಇನ್ನೊಂದು ಕಾರಣ ಏನಪ್ಪ ಅಂದರೆ, ನ್ಯಾಟೋ ದೇಶಗಳು ಈಗಾಗಲೇ ನಮಗೆ ರಷ್ಯಾದಿಂದ ಅಪಾಯ ಇದೆ ಅನ್ನೋದು ಖಾತ್ರಿ ಆದಾಗ
ನಾವು ಎಲ್ಲದಕ್ಕಿಂತ ಮೊದಲು ರಷ್ಯಾದ ಬಳಿ ಇರುವ ಅವರ ನ್ಯೂಕ್ಲಿಯರ್ ವೆಪನ್ಗಳನ್ನು ಟಾರ್ಗೆಟ್ ಮಾಡ್ತೀವಿ ಅನ್ನೋದಾಗಿ ಹೇಳಿದೆ. ಭವಿಷ್ಯದಲ್ಲಿ ನ್ಯಾಟೋ ದೇಶಗಳು ರಷ್ಯಾದ ಮೇಲೆ ದಾಳಿಯನ್ನು ಮಾಡಿದರೂ ಕೂಡ ಅದಕ್ಕಾಗಿ ಅವರು ತುರ್ಕಿಯ ನೆಲವನ್ನು ಆಯ್ಕೆ ಮಾಡ್ತಾರೆ ಅನ್ನೋದು ವ್ಲಾದಿಮಿರ್ ಪುತಿನ್ ಅವರಿಗೂ ಕೂಡ ಚೆನ್ನಾಗಿ ಗೊತ್ತು. ಯಾಕಂದರೆ ತುರ್ಕಿ ಅನ್ನೋದು ಒಂದು ಮುಸ್ಲಿಂ ಮೆಜಾರಿಟಿ ಕಂಟ್ರಿ. ಯುರೋಪಿನ ಅನ್ಯ ದೇಶಗಳು ತಮ್ಮ ದೇಶದ ಸ್ಥಿತಿಯನ್ನು ಯುಕ್ರೇನ್ ದೇಶದ ಹಾಗೆ ಮಾಡಿಕೊಳ್ಳೋದಕ್ಕೆ ಖಂಡಿತ ಮುಂದೆ ಬರಲ್ಲ. ಹಾಗಾಗಿ ತುರ್ಕಿಯ ನೆಲದಿಂದ ರಷ್ಯಾ ದೇಶದ ಮೇಲೆ ದಾಳಿ ಮಾಡಿದರೆ ರಷ್ಯಾ ದೇಶವು ಕೂಡ ತುರ್ಕಿಯ ಮೇಲೆ ಪ್ರತಿದಾಳಿಯನ್ನು ಮಾಡುತ್ತೆ. ಆಗ ಬಲಿಕ ಬಕ್ರ ಆಗೋದು ತುರ್ಕಿ ದೇಶವೇ ಅನ್ನೋದು ಅಲ್ಲಿನ ಮೂರ್ಖ ನಾಯಕರಿಗೆ ಯಾವಾಗ ಅರ್ಥ ಆಗುತ್ತೋ ಅವರಿಗೆ ಗೊತ್ತು. ಎನಿವೆ, ಈ ಒಂದು ವಿಷಯದಲ್ಲಿ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ. ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಈ ಹರಕೆಯ ಕುರಿಯಾಗಿರುವ ಟರ್ಕಿ ದೇಶದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.